ಕನ್ನಡ ಚಿತ್ರರಂಗಕ್ಕೆ ಒಂದು ಆಘಾತಕಾರಿ ಸುದ್ದಿ ಇದು. ಹಿರಿಯ ನಟ, ದಶಕಗಳ ಕಾಲ ಪ್ರೇಕ್ಷಕರನ್ನು ರಂಜಿಸಿದಂಥ ನಟ ಬ್ಯಾಂಕ್ ಜನಾರ್ದನ್ ನಿಧನರಾಗಿದ್ದಾರೆ. ಅವರಿಗೆ 76 ವರ್ಷ ವಯಸ್ಸಾಗಿತ್ತು. ಹಲವು ದಿನಗಳಿಂದ ಅವರು ಅನಾರೋಗ್ಯದಿಂದ ಬಳಲ್ತಾ ಇದ್ದರು. ರಾತ್ರಿ 2:30 ಸುಮಾರಿಗೆ ಬ್ಯಾಂಕ್ ಜನಾರ್ದನ್ ನಿಧನರಾಗಿದ್ದಾರೆ ಅಂತ ತಿಳಿದು ಬಂದಿದೆ. ಸುಲ್ತಾನ್ ಪಾಳ್ಯದ ಬೆಂಗಳೂರಿನ ಸುಲ್ತಾನ್ ಪಾಳ್ಯದಲ್ಲಿ ಇರ್ತಕ್ಕಂಥ ಅವರ ನಿವಾಸದಲ್ಲಿ ಅವರ ಪಾರ್ಥಿವ ಶರೀರವನ್ನು ಇಡಲಾಗಿದೆ. 1949ರಲ್ಲಿ ಬ್ಯಾಂಕ್ ಜನಾರ್ದನ್ ಅವರು ಚಿತ್ರದುರ್ಗದ ಹೊಳಲ್ಕೆರೆಯಲ್ಲಿ ಜನಿಸಿದರು. 1985ರಲ್ಲಿ ಪಿತಾಮಹ ಸಿನಿಮಾದ ಮೂಲಕ ಅವರು ಬಣ್ಣದ ಲೋಕಕ್ಕೆ ಕಾಲಿಡ್ತಾರೆ. ನಂತರ ಬೆಟ್ಟದ ತಾಯಿ, ಪೊಲೀಸನ ಹೆಂಡತಿ, ತರ್ಲೆ ನನ್ನ ಮಗ, ಹೀಗೆ ಹಲವು ಸಿನಿಮಾಗಳಲ್ಲಿ ಬ್ಯಾಂಕ್ ಜನಾರ್ದನ್ ನಟಿಸಿದರು. 2016ರಿಂದ ಈಚೆಗೆ ಅವರು ಚಿತ್ರರಂಗದಲ್ಲಿ ಅಷ್ಟೇನೂ ಆಕ್ಟಿವ್ ಆಗಿರಲಿಲ್ಲ. 2022ರ ಮಠ ಮತ್ತು 23ರ ಉಂಡೇನಾಮ ಚಿತ್ರದಲ್ಲಿ ಅವರು ನಟಿಸಿದರು. ಜನಾರ್ದನ್ ಅವರಿಗೆ ಬ್ಯಾಂಕ್ ಜನಾರ್ದನ್ ಅಂತ ಹೆಸರು ಬರೋಕ್ಕೆ ಈ ಒಂದು ಕಾರಣ ಇದೆ. ಜನಾರ್ದನ್ ಅವರು ಚಿತ್ರದುರ್ಗ ಸಮೀಪ ಹೊಳಲ್ಕೆರೆಯಲ್ಲಿ ಬ್ಯಾಂಕ್ ಒಂದರಲ್ಲಿ ಕೆಲಸ ಮಾಡ್ಕೊಂಡಿದ್ರು. ಅವರಿಗೆ ಕಲೆಯ ಬಗ್ಗೆ ಆಸಕ್ತಿ ಇತ್ತು. ನಾಟಕಗಳನ್ನು ಮಾಡ್ಕೊಂಡಿದ್ರು. ಅವರ ನಾಟಕಗಳನ್ನು ನೋಡಿದಂಥ ಧೀರೇಂದ್ರ ಗೋಪಾಲ್ ಅವರು ಇಂಪ್ರೆಸ್ ಆದರು. ಬೆಂಗಳೂರಿಗೆ ಬರೋಕ್ಕೆ ಹೇಳಿದರು. ನಂತರ 1.5 ವರ್ಷ ಬಿಟ್ಟು ಜನಾರ್ದನ್ ಅವರು ಬೆಂಗಳೂರಿಗೆ ಬಂದರು. ಅವರು ಊರಿಗೆ ಉಪಕಾರಿ ಸಿನಿಮಾದಲ್ಲಿ ವಜ್ರಮುನಿ ಬಾಡಿಗಾರ್ಡ್ ಪಾತ್ರ ಮಾಡಿದರು. ವಿಷ್ಣುವರ್ಧನ್ ಅವರು ಈ ಚಿತ್ರದಲ್ಲಿ ಮುಖ್ಯ ಪಾತ್ರದಲ್ಲಿದ್ದರು. ಜನಾರ್ದನ್ ಅವರು ಸುಮಾರು 800ಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ನಾಟಕಗಳಿಂದ ಆರಂಭವಾದಂಥ ಅವರ ಕಲಾ ಬದುಕು ನಂತರ ಸಿನಿಮಾದತ್ತ ಹೊರಳಿತು. ಸಣ್ಣ ಪುಟ್ಟ ಪಾತ್ರಗಳನ್ನೇ ಮಾಡಿಕೊಂಡಿದ್ದ ಅವರು ಆರಂಭದಲ್ಲಿ ಚಿತ್ರರಂಗದಲ್ಲೇ ಸಮಯ ಕಳೆದರು. ನಂತರ ದಿನಗಳವರಿಗೆ ದೊಡ್ಡ ದೊಡ್ಡ ಆಫರ್ಗಳು ಬರೋಕ್ಕೆ ಶುರುವಾಯಿತು. ಅವರು ಚಿತ್ರರಂಗದಲ್ಲಿ ಬೇಡಿಕೆಯ ಕಲಾವಿದನಾಗಿ ಗುರುತಿಸಿಕೊಂಡಿದ್ದರು. ಜನಾರ್ದನ್ ಅಂತಂದರೆ ಅವರಿಗೆ ಒಂದು ಪ್ರತ್ಯೇಕವಾದಂಥ ಒಂದು ವಿಶೇಷವಾದ ದೇಹ ಭಾಷೆ ಅವರಿಗೆ ಸಿದ್ಧಿಯಾಗಿತ್ತು. ಹಾಸ್ಯ ಪಾತ್ರಕ್ಕೆ ಅದು ಸರಿಯಾಗಿ ಲಗತ್ತಾಗಿ ಹೊಂದಿಕೆ ಆಗ್ತಾಯಿತ್ತು ಅವರ ದೇಹ ಭಾಷೆ. ಹಾಗಾಗಿ ಬ್ಯಾಂಕ್ ಜನಾರ್ದನ್ ಬಂದರು ಅಂತಂದರೆ ಅಲ್ಲೊಂದು ನಗು ಉಕ್ತಾ ಇತ್ತು. ಯಾಕಂದರೆ ಬ್ಯಾಂಕ್ ಜನಾರ್ದನ್ ಅವ್ರನ್ನ ಬೇರೆ ಪಾತ್ರದಲ್ಲಿ ಪ್ರೇಕ್ಷಕರಿಗೆ ಕಲ್ಪಿಸ್ಕೊಳ್ಳೋಕ್ಕೆ ಸಾಧ್ಯವೇ ಇದ್ದಿಲ್ಲ. ಅಂತಹ ಒಬ್ಬ ಅಭಿಜಾತ ಕಲಾವಿದ. ನಟನೆಯನ್ನು ಮಾಡ್ಬೋದು, ಆದರೆ ಹಾಸ್ಯ ಏನಿದೆ, ಹಾಸ್ಯ ನಟನೆ ಏನಿದೆ, ಅದು ಸುಲಭ ಅಲ್ಲ. ಬೇರೆ ಯಾವುದೇ ನಟನೆಗಿಂತ ಹಾಸ್ಯ ನಟನೆಗೆ ಆ ನಟನೆಯ ಸವಾಲು ಜಾಸ್ತಿ ಆಗಿರುತ್ತೆ. ಯಾಕೆಂದರೆ ಆ ಹಾಸ್ಯ ನಟನೆಯಿಂದ ಪ್ರೇಕ್ಷಕರು ಭಾಳಷ್ಟು ನಿರೀಕ್ಷೆ ಮಾಡ್ತಾ ಇರ್ತಾರೆ. ಅವನ ಮಾತುಗಳಿಂದ, ಅವನ ಹಾವಭಾವಗಳಿಂದ ಅಲ್ಲಿ ಒಂದು ನಗು ಬರಬೇಕು ಅಂತೇಳಿ. ಹಾಗಾಗಿ ಅಂಥ ನಗುವನ್ನು ಪ್ರೇಕ್ಷಕರಲ್ಲಿ ಹುಟ್ಟುವಂತೆ ಮಾಡೋದಿದೆಯಲ್ಲ, ಅದು ಸುಲಭದ ಕೆಲಸ ಅಲ್ಲ. ಅದನ್ನು ಬ್ಯಾಂಕ್ ಜನಾರ್ದನ್ ಅದ್ಭುತವಾಗಿ ಮಾಡ್ತಾಯಿದ್ರು. ಎಲ್ಲೋ ಅತಿರೇಕ ಅನ್ನಿಸಿದ ರೀತಿಯಲ್ಲಿ ಅವರು ಪಾತ್ರಗಳನ್ನು ನಿರ್ವಹಣೆ ಮಾಡ್ತಾಯಿದ್ರು. ನೀವು ಉಪೇಂದ್ರ ಅವರ ನಿರ್ದೇಶನದ ಸಿನಿಮಾದಲ್ಲೇ ನೋಡಿರ್ಬೋದು. ಒಬ್ಬ ಪೊಲೀಸ್ ಆಫೀಸರ್ ಆಗಿ ಅವರು ಮಾಡಿದಂಥ ಪಾತ್ರ ಏನಿದೆ, ಅದು ಅವ್ರು ನೋಡ್ತಿದ್ದಂಗೆ ನಗು ಹುಟ್ಟೋ ರೀತಿಯಲ್ಲಿತ್ತು. ಹೀಗೆ ಪಾತ್ರಗಳನ್ನು ಸವಾಲಿನಂತೆ ಸ್ವೀಕರಿಸಿ ಆ ಪಾತ್ರಕ್ಕೆ ಜೀವ ತುಂಬಿ ನಡೆಸ್ತಾ ಇದ್ದಂಥ ಕಲಾವಿದ ಬ್ಯಾಂಕ್ ಜನಾರ್ದನ್ ಅವರು ಇನ್ನಿಲ್ಲ.